ದಿವಂಗತ ಕೃಷ್ಣಪ್ಪನವರ ಧರ್ಮಪತ್ನಿ ಶ್ರೀಮತಿ ರಂಗಮ್ಮನವರು 1962ನೇ ಇಸ್ವಿಯಲ್ಲಿ ಅವರಿಗೆ ಸೇರಿದಂಥ ಸಜ್ಜೆಪಾಳ್ಯ ಮತ್ತು ಮಾಳಗಾಳ ಅನ್ನುವ ಗ್ರಾಮಕ್ಕೆ ಸೇರಿದಂಥ 96 ಎಕರೆ 34 ಗುಂಟೆ ಜಮೀನನ್ನು ನಮ್ಮ ಯಜಮಾನರ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಮತ್ತು ಹಾಸ್ಟೆಲ್ ಮಾಡೋದಕ್ಕೋಸ್ಕರ ಅವರ ಸಂಬಂಧಿಕರಾದಂಥ ಪುಟ್ಟಸ್ವಾಮಿಯವರಿಗೆ ಒಂದು ವಿಲ್ ಮಾಡ್ತಾರೆ. ಸುಮಾರು 16 ವರ್ಷಗಳ ಕಾಲ ಸುಮ್ಮನಿದ್ದಂಥ ಪುಟ್ಟಸ್ವಾಮಿಯವರು ಆ ಸಮಸ್ತ ಆಸ್ತಿಯನ್ನು ಒಕ್ಕಲಿಗರ ಸಂಘಕ್ಕೆ ರಿಜಿಸ್ಟರ್ ಮಾಡ್ತಾರೆ. ಈ ಜಮೀನಿನಲ್ಲಿ 96 ಎಕರೆ ಜಮೀನಿನಲ್ಲಿ ಕೋಟಾ ಗಣಿದಾರರು 52 ಎಕರೆ ಜಮೀನನ್ನು ಲಪಟಾಯಿಸ್ತಾರೆ. ಪುಟ್ಟಸ್ವಾಮಿಯವರ ಕಾಲಾನಂತರ ಅವ್ರ ಮಕ್ಕಳಾದಂಥ ಮಹೇಂದ್ರ ಅವರು ವಿಲ್ಲನ್ನು ಮರಣಶಾಸನವನ್ನು ಮುಚ್ಚಿಟ್ಟು ಅವರ ತಂದೆ ಹೆಸರಿನಲ್ಲಿ ಅಂದರೆ ಪುಟ್ಟಸ್ವಾಮಿಯವರು ಎಕ್ಸಿಕ್ಯೂಟರ್ ಆಗಿದ್ದಂಥ ಕಾಲದಲ್ಲಿ ಎಕ್ಸಿಕ್ಯೂಟರ್ ಪವರ್ನ ಉಪಯೋಗಿಸ್ಕೊಂಡು ಖಾತೆ ರಂಗಮ್ಮನವ್ರ ಹೆಸರಿನಲ್ಲಿದ್ದ ಖಾತೆಯನ್ನು ಪುಟ್ಟಸ್ವಾಮಿ ಹೆಸರಿಗೆ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಈ ವಿಲ್ಲನ್ನು ಮುಚ್ಚಿಟ್ಟು ಒಕ್ಕಲಿಗರ ಸಂಘಕ್ಕೆ ರಿಜಿಸ್ಟರ್ ಆಗಿರೋದನ್ನು ಮುಚ್ಚಿಟ್ಟು ಮಹೇಂದ್ರ ಅವರು 44 ಎಕರೆ 34 ಗುಂಟೆನ ಅವರು ನನ್ನದೇ ಆಸ್ತಿ ಅನ್ನೋ ರೀತಿಯಲ್ಲಿ ಕೋಟಾ ರಹದಾರಿಗಳನ್ನ ಪಡೆದು ಅದನ್ನು ನನ್ನ ಆಸ್ತಿ ಅಂತ ಶುರು ಮಾಡ್ತಾರೆ. ಅಂದರೆ ಒಕ್ಕಲಿಗರ ಸಂಘಕ್ಕೆ ರಿಜಿಸ್ಟರ್ ಮಾಡಿದ್ದಂಥ 96 ಎಕರೆಯಲ್ಲಿ 52 ಎಕರೆ ಮೊದಲು ಒಕ್ಕಲಿಗರ ಸಂಘ ಕಳ್ಕೊಳ್ತು. ಇನ್ನು 44 ಎಕರೆ 34 ಗುಂಟೆಯಲ್ಲಿ ಪುಟ್ಟಸ್ವಾಮಿ ಮಗನ ಅಂತ ಮಹೇಂದ್ರ ಅವರು ಈ ಆಸ್ತಿ ಸಂಪೂರ್ಣ ನಂದೇ ಅಂತೇಳಿ ಶುರು ಮಾಡ್ತಾರೆ. ಈ ಮಧ್ಯದಲ್ಲಿ ಶ್ರೀಮಾನ್ಯ ಕೆಂಚಪ್ಪಗೌಡರು 44 ಎಕರೆ 34 ಗುಂಟೆಯಲ್ಲಿ ರಾಜಿ ಸಂಧಾನ ಸಭೆ ಕರೆದು ಒಕ್ಕಲಿಗರ ಸಂಘಕ್ಕೆ 6 ಎಕರೆ ಇನ್ನು ಉಳಿದ 38 ಎಕರೆ 34 ಗುಂಟೆ ಡೆವಲಪರ್ಗಳು ಅಂದರೆ ಮಹೇಂದ್ರ ಮತ್ತು ಅವರ ಜಿಪಿಎದಾರರಾದ ಡೆವಲಪರ್ಗಳಿಗೆ ಸೇರತಕ್ಕದ್ದು ಅಂತೇಳಿ ಒಕ್ಕಲಿಗರ ಸಂಘದಲ್ಲಿ ರಾಜಿ ಸಂಧಾನ ಸಭೆ ನಡೆಸ್ತಾರೆ. ಇದರ ಬಗ್ಗೆ ಒಕ್ಕಲಿಗರ ಸಂಘದ ಕಾನೂನು ಸಲಹೆಗಾರರು ಮತ್ತು ಲಾಯರ್ ಆದಂಥ ಗಂಗಿರೆಡ್ಡಿಯವರು ಯಾವುದೇ ಕಾರಣಕ್ಕೂ ನೀವು ಕೋರ್ಟಲ್ಲಿರೋದನ್ನ ರಾಜಿ ಮಾಡ್ಕೊಂಬೇಡಿ, ವಾಪಸ್ ತೊಗೊಂಬೇಡಿ ಅಂತ ಹೇಳಿದ್ರೂ ಸಹ ಗಂಗಿರೆಡ್ಡಿಯವರು ಕೋರ್ಟಿಗೆ ಬರೋದಕ್ಕೆ ಮುಂಚೆನೇ ಹೋಗಿ ಸತ್ಯ ಹರಿಶ್ಚಂದ್ರ ವಂಶಸ್ಥನಾದ ಮಾನ್ಯ ಕೆಂಚಪ್ಪಗೌಡರು ಹೈಕೋರ್ಟ್ಗೆ ಹೋಗಿ ಅದನ್ನು ವಾಪಸ್ ಪಡೆದಿರ್ತಾರೆ. ಅಂದರೆ 6 ಎಕರೆ ಮಾತ್ರ ಒಕ್ಕಲಿಗರ ಸಂಘಕ್ಕೆ, ಇನ್ನು 38 ಎಕರೆ ಉಳಿದಿದ್ದೆಲ್ಲ ಮಹೇಂದ್ರ ಮತ್ತು GPA ಅವರ ಡೆವಲಪರ್ಗಳ ಪರವಾಗಿ ಆ ಅರ್ಜಿಯನ್ನು ವಾಪಸ್ ತೆಗೆದಿರ್ತಾರೆ. ಒಕ್ಕಲಿಗರ ಸಂಘದ ಬೈಲಾ ಪ್ರಕಾರ ಸಂಘದ ಯಾವುದೇ ಸ್ಥಿರ ಆಸ್ತಿಗಳನ್ನು ಯಾವುದೇ ಪರಭಾರೆ ಮಾಡಬೇಕಾದ್ರೆ ಏನೇನು ನಿರ್ಣಯ ಕೈಗೊಳ್ಳಬೇಕಾದ್ರೆ ಸಂಘದ ಸರ್ವ ಸದಸ್ಯರ ಸಭೆ ಕರೆದು ಅಲ್ಲಿ ಸರ್ವ ಸದಸ್ಯರ ಅನುಮತಿ ಪಡೆದು ಮಾಡ್ಕೊಬೇಕಾಗಿರುತ್ತೆ. ಆದರೆ ಅಮೇರಿಕಾದವರೊಂದು ಸ್ಪೇಸ್ ಶಟಲ್ ಬಿಡ್ತಾರಲ್ಲ, ಅದರ ವೇಗ ಗಂಟೆಗೆ 36,000 ಕಿಲೋಮೀಟ್ರು. ಆ 36,000 ಕಿಲೋಮೀಟ್ರ್ ವೇಗದಲ್ಲಿ ಕೆಂಚಪ್ಪಗೌಡರು ಮನೆಯಿಂದ ಎದ್ದೋಗಿ ಕೋರ್ಟಲ್ಲಿ ವಾಪಸ್ ತೊಗೊಂಡಿರ್ತಾರೆ. ಜನರಲ್ ಬಾಡಿ ಬೈಲಾ ಎಲ್ಲವನ್ನೂ ಗಾಳಿಗೆ ತೂರಿರ್ತಾರೆ. ಇದಾದ ನಂತರ ಇದರ ಪರವಾಗಿ ಕೆಂಚಪ್ಪಗೌಡರು ವಾಪಸ್ ತೊಗೊಬೇಕಾದ್ರೆ GPA ಮತ್ತು ಮಹೇಂದ್ರ ಅವ್ರ ಜೊತೆ ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಪಡೆದಿರ್ತಾರೆ. ಇದರ ಮಧ್ಯೆ ಅಪ್ಪಾಜಿಗೌಡರು ಹಾಕಿದ್ದಂಥ ರಿಟ್ ವಜಾ ಆದ ನಂತರ ಸುಪ್ರೀಂ ಕೋರ್ಟ್ಗೆ ಅಪ್ಪಾಜಿಗೌಡರು ಒಂದು SLP ಸಲ್ಲಿಸ್ತಾರೆ. ಇದೇ ವಾದ ಜನರಲ್ ಬಾಡಿಗೆ ಬರ್ದಿರಾ ಕೆಂಚಪ್ಪಗೌಡರು ರಾಜಿ ಮಾಡ್ಕೊಂಡ್ರೆ ತಪ್ಪು, ಸರ್ವ ಸದಸ್ಯರ ಸಭೆಗೆ ಬರ್ದಿರಾ ಅಂತೇಳಿ ಅವರು ಒಂದು SLP ಹಾಕ್ತಾರೆ. ಆ SLPನ ಮುಂದುವರಿಸಿ ನಾವುಗಳು ಅಂದರೆ ನಾನು ನಮ್ಮ ಗುರುಗಳಾದಂಥ ಪ್ರೊಫೆಸರ್ ನಾಗರಾಜ್ ಅಪ್ಪಾಜಿಗೌಡರೆಲ್ಲ ಜೊತೆಗೂಡಿ ಸುಮಾರು 16 ಲಕ್ಷ ರೂಪಾಯಿ ಹಣವನ್ನು ಅಪ್ಪಾಜಿಗೌಡರ ಜೊತೆಗೂಡಿ ವಕೀಲರಿಗೆ ಮತ್ತು ಎಲ್ಲ ಕಡೆ ನಾವು ಹಣ ವ್ಯಯ ಮಾಡಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬರುತ್ತೆ. ಏನು ಆದೇಶ ಅಂದರೆ ಅದು ಸಜ್ಜೆಪಾಳ್ಯ ಜಮೀನನ್ನು ಕೆಂಚಪ್ಪಗೌಡರು ಜನರಲ್ ಬಾಡಿಗೆ ಬರ್ದಿರಾ ವಾಪಸ್ ತೊಗೊಂಡ್ರೆ ತಪ್ಪು ಅಂತ ಬರುತ್ತೆ. ಅಲ್ಲಿ ಒಕ್ಕಲಿಗರ ಸಂಘಕ್ಕೆ ಸೇರಿದ ಜಮೀನು ಇದು ಅಂತ ಬರೋದಿಲ್ಲ. ಈ ಆದೇಶ ಬಂದ ನಂತರ ಕಾರ್ಯಕಾರಿ ಸಮಿತಿಯಲ್ಲಿ ಈ ಹಣ ನಮ್ಗೆ ವಾಪಸ್ ಕೊಡೋಕ್ಕೆ ಬಂದಾಗ ನಾನು ಪ್ರೊಫೆಸರ್ ನಾಗರಾಜ್ ಅವರು ಅಪ್ಪಾಜಿಗೌಡರು ಈ ಹಣ ನಮಗೆ ಬೇಡ ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಇದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ರೆಕಾರ್ಡ್ ಆಗಿದೆ. ಈ ಆದೇಶ ಬಂದ ಮೇಲೂ ಸನ್ಮಾನ್ಯ ಹರಿಶ್ಚಂದ್ರ ವಂಶಸ್ಥ ಡೂಪ್ಲಿಕೇಟ್ ಕೆಂಚಪ್ಪಗೌಡರು ಸುಮ್ಮನೆ ಕೂತಿದ್ರು. ಸಜ್ಜೆಪಾಳ್ಯದ ವಿಷಯ ಯಾವತ್ತೂ ತೆಗಿತಾ ಇರಲ್ಲ ಅವರು. ಸಜ್ಜೆಪಾಳ್ಯ ವಿಷಯ ಬಂದರೆ ಆಕಾಶ ನೋಡೋದು, ಇಲ್ಲಾಂದ್ರೆ ಮುಂದ್ಗಡೆ ಇರೋ ಫೈಲ್ಗಳು ತೆಗೆಯೋದು. ಒಂದು ದಿನ ಆದರೂ ಸಜ್ಜೆಪಾಳ್ಯದ ವಿಷಯನ ನಮ್ಮ ಜೊತೆಯಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಪ್ರಸ್ತಾಪ ಮಾಡಿದ್ದೇ ಇಲ್ಲ. ಯಾವಾಗಲೂ ಸಜ್ಜೆಪಾಳ್ಯದ ವಿಷಯ ಎತ್ತಿದ್ರೆ ಮುಖ ಕಪ್ಪು ಮಾಡ್ಕೊಂಡು ಕೂತ್ಕೊತಾ ಇದ್ರು. ತದನಂತರ ಕೆಲವು ಕಾರ್ಯಕಾರಿ ಸಭೆಯಲ್ಲಿ ಸಜ್ಜೆಪಾಳ್ಯ ವಿಷಯ ಇದ್ದಾಗ ಮೌನ ವಹಿಸ್ತಾ ಇದ್ರು. ಒಂದಿನ ಇದೇ ರೀತಿ ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇತ್ತು. ನಾವುಗಳೆಲ್ಲ ಗಲಾಟೆ ಮಾಡಿ ಸಭೆಯನ್ನು ಬಹಿಷ್ಕರಿಸಿ ಒಂದು 8-10 ಜನ ನಾವು BDA ಕಮಿಷನರ್ ಆದಂಥ ಸಿದ್ದಯ್ಯನವ್ರು ನೋಡೋಕೆ ಹೋದ್ರಿ. ಏನಕ್ಕೆ ನಾವು ಹೋದ್ರಿ ಸಿದ್ದಯ್ಯನವ್ರು ನೋಡೋದಕ್ಕೆ ಅಂದರೆ ಈ ಮಹೇಂದ್ರ ಏನಿದ್ರು ಪುಟ್ಟಸ್ವಾಮಿ ಅವ್ರ ಮಗ ಮತ್ತು GPA ಹೋಲ್ಡರು ಡೆವಲಪರ್ಗಳು ಸೇರಿಕೊಂಡು 38 ಎಕರೆ ನಮ್ಮದೇ, ಇದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಮಾಡೋದಕ್ಕೆ
ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿ ಬಿ ಡಿ ಎನವರು 10 ಕೋಟಿ 75 ಲಕ್ಷ ಕಟ್ಟಿ ಅಂತೇಳಿ ಅದಕ್ಕೆ 2 ಕೋಟಿನ ಪಾವತಿನೂ ಸಹ ಮಾಡಿಬಿಟ್ಟಿದ್ರು ಮಹೇಂದ್ರ ಮತ್ತು ಡೆವಲಪರ್ಗಳು ಸೇರಿಕೊಂಡು. ಇದು ಗೊತ್ತಾದ ತಕ್ಷಣ ನಾವು ಸಭೆ ಬಹಿಷ್ಕರಿಸಿ 8 ಜನ ನಾವು ಡೈರೆಕ್ಟರ್ಗಳು ವಿರೋಧ ಪಕ್ಷದಲ್ಲಿದ್ದರು ಸಿದ್ದಯ್ಯನವ್ರು ನೋಡಿದ್ರಿ. ಸಿದ್ದಯ್ಯನವ್ರು ನಮ್ಮ ಜೊತೆ 5-10 ನಿಮಿಷ ಮಾತನಾಡಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ ಮಾತು, ಎಂಥ ಜಾಗನ ಕಳ್ಕೊತಾ ಇದ್ದೀರಾ ಒಕ್ಕಲಿಗರ ಸಂಘದವರು, ಈಗಲೂ ನಮಗೆ ಮೇಲಿನಿಂದ ಆದೇಶ ಬರ್ತಾ ಇದೆ, ನಿಮ್ಮ ಜನಾಂಗದ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಿಮ್ಗಾಗಿರೋ ಅನ್ಯಾಯನ ಅವ್ರ ಹತ್ರ ಹೇಳಿ ಖಂಡಿತ ನಿಮ್ಗೆ ಅವರು ನ್ಯಾಯ ಒದಗಿಸ್ತಾರೆ ಅಂತ ಹೇಳಿ ನಮಗೆ ತಿಳಿ ಹೇಳಿದ್ರು. ತದನಂತರ ನಾವುಗಳು ಮತ್ತೆ ಹೋಗಿ ಸಂಘದಲ್ಲಿ ನಾವು ಈ ವಿಷಯ ತಿಳಿಸಿದಾಗ ಕೆಂಚಪ್ಪಗೌಡರು ಮೌನ ವಹಿಸಿದರು. ಮತ್ತೊಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಸ್ನೇಹಿತರು ಹಾಲಿ ನಿರ್ದೇಶಕರು ಅರಕಲಗೂಡಿನ ಶಾಸಕರಾದಂಥ ಎ ಮಂಜು ಅವರು ನಾವು ಮತ್ತೆ ಕೆಲವು ನಿರ್ದೇಶಕರು ಗಲಾಟೆ ಮಾಡಿದಾಗ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು, ಸಜ್ಜೆಪಾಳ್ಯ ಜಮೀನು ಕೈ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಗಲಾಟೆ ಮಾಡಿದಾಗ ಕಾರ್ಯಕಾರಿ ಸಮಿತಿ ಸಭೆ ರದ್ದಾಯಿತು. ಮುಖ್ಯಮಂತ್ರಿಗಳ ಭೇಟಿಗೆ ಮಾನ್ಯ ಕೆಂಚಪ್ಪಗೌಡರ ನೇತೃತ್ವದಲ್ಲಿ ನಾವು ಹೋದ್ರಿ. ಆ ದಿನ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದರು. ಅಂದರೆ ಅಂದಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಬಂದರು. ಯಡಿಯೂರಪ್ಪನವ್ರಿಗೆ ನಮ್ಮ ಆಸ್ತಿ ಇದು ಕೋಟಾ ಪತ್ರಗಳನ್ನ ದಾಖಲೆ ಮಾಡಿಕೊಂಡು ಈ ಥರ ವಿಲ್ಲನ್ನೆಲ್ಲ ಮುಚ್ಚಿಟ್ಟಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ, ಇದು 44 ಎಕರೆ ನಮ್ಮ ಸಂಘದ್ದು ಅಂತ ಅವ್ರಿಗೆ ಹೇಳಿದ ತಕ್ಷಣ ನಾನು ಯಾವತ್ತೂ ಒಕ್ಕಲಿಗರ ಸಂಘದ ವಿರುದ್ಧ ಇಲ್ಲ, ನಮ್ಮ ಸರ್ಕಾರದಿಂದ ನಿಮ್ಮ ಸಂಘಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಅನ್ಯಾಯ ಆಗಿದ್ದರೆ ಅದನ್ನು ನಾನು ಸರಿಪಡಿಸ್ತೇನೆ, ನಾನು 5-6 ದಿನ ಭಾಳ ಬ್ಯುಸಿ ಇದ್ದೇನೆ, ಮುಂದಿನ ವಾರ ನಿಮ್ಮ ಜನಾಂಗದ ನಾಯಕರುಗಳನ್ನ ಕರ್ಕೊಂಡು ಬನ್ನಿ ವಿಧಾನಸೌಧಕ್ಕೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ನಾನು ಕರೆಸ್ತೀನಿ, ನಿಮಗೆ ಅನ್ಯಾಯ ಆಗಿದ್ದರೆ ಅದನ್ನು ನಾನು ಇಮಿಡಿಯೇಟಾಗಿ ಸರಿಪಡಿಸ್ತೀನಿ ಅಂತ ಈ ಮುಖ್ಯಮಂತ್ರಿಗಳು ನಮ್ಗೆ ತಿಳಿಸ್ತರು. ನಾವುಗಳು ಅಲ್ಲಿಂದ ಹೊರಟು ಬಂದ್ವಿ. 15 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ಕೆಂಚಪ್ಪಗೌಡರು ವಿಧಾನಸೌಧಕ್ಕೂ ಹೋಗಲಿಲ್ಲ, ಜನಾಂಗದ ನಾಯಕರುಗಳನ್ನೂ ನೋಡಲಿಲ್ಲ, ಅಶೋಕ್ ಅವ್ರನ್ನೂ ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಇದರ ಬಗ್ಗೆ ಚಿಂತನೆ ಮಾಡ್ತಾ ಆಕಸ್ಮಿಕವಾಗಿ ಒಂದಿನ ನಾನು ಪ್ರೊಫೆಸರ್ ನಾಗರಾಜ್ ಅವರು ಎ ಮಂಜು ಅವ್ರನ್ನ LH ಹತ್ರ ಡ್ರಾಪ್ ಮಾಡೋಕ್ಕೆ ಅಂತ ಹೋದಾಗ LH ಸರ್ಕಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಸಾಯಂಕಾಲ 7-7:30 ಗಂಟೆ ಟೈಮು. ನಾನು ಮಂಜು ಅವ್ರ ಹತ್ರ ಕೇಳಿದೆ, ಮಂಜು ಏನು ಮಾಡೋದು, 10 ಕೋಟಿ ದುಡ್ಡು ತೊಗೊಂಡ್ಬಿಟ್ಟು ಸಜ್ಜೆಪಾಳ್ಯದ ವಿಷಯ ಇರ್ತಾ ಇಲ್ಲ, ಮುಖ್ಯಮಂತ್ರಿಗಳು ನೋಡಿದ್ರೆ ಮುಂದಿನ ವಾರ ಬಂದು ನೋಡು ಅಂತ ಹೇಳಿದ್ರು, ಈ ಮನುಷ್ಯ ಅವ್ರ ಹತ್ರ ದುಡ್ಡು ಹೊಡೆದಿರೋದ್ರಿಂದ ಎಲ್ಲಿ ಸಂಘ ಬಿಟ್ಟು ಆಚೆ ಬರ್ತಾನೆ ಇಲ್ಲ, ಅಲ್ಲಿ ಬರೀ ಸೀಟ್ಗಳು ಮಾಡ್ಕೊಂಡು ಕೂತವನೇ, ಏನು ಮಾಡೋದು ಮಂಜು ಅಂತ ಕೇಳಿದ್ರು. ನಾನು ಮಂಜು ಅವರೆಲ್ಲ ಕಾಲೇಜಿಂದ ಭಾಳ ಒಟ್ಟಿಗೆ ಸಹಪಾಠಿಗಳಾಗಿದ್ದಂಥವ್ರು. ಮಂಜು ಅವ್ರು ಹೇಳಿದ್ರು, ಪ್ರಸಾದ್ ನಾನು ಪಿಟಿಷನ್ ಕಮಿಟಿಲಿದ್ದೀನಿ, ಅರ್ಜಿ ಸಮಿತಿಯಲ್ಲಿದ್ದೀನಿ, ನೀನೊಂದು ಅರ್ಜಿ ಬರೆಸು ಇಮಿಡಿಯೇಟಾಗಿ ಅಂದರು. ಏನದು ಪಿಟಿಷನ್ ಕಮಿಟಿ ಅರ್ಜಿ ಸಮಿತಿ ಅಂತೆಲ್ಲ ಕೇಳಿ ತಿಳ್ಕೊಂಡು ಸದನ ಸಮಿತಿಗೆ ಆಗಲೇ ನಾನು ಪ್ರೊಫೆಸರ್ ನಾಗರಾಜ್ ಅವರು ಒಂದು ಡ್ರಾಫ್ಟ್ ಹಾಕಿ ಮಾನ್ಯ ದಿನ 2-3 ನಾವು ಡೈರೆಕ್ಟರ್ಗಳು ಸಹಿ ಮಾಡಿ ಒಂದು ಪತ್ರನ ಕೊಟ್ರಿ. ಆ ಪತ್ರ ಕೊಟ್ಟ ಮೇಲೆ ಸದನದ ಸಮಿತಿ ಸುಮಾರು ತಿಂಗಳುಗಳ ಕಾಲ ದೀರ್ಘವಾದ ಅಧ್ಯಯನ ಮಾಡಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕಂದಾಯ ಇಲಾಖೆಯಿಂದ, ನಗರಾಭಿವೃದ್ಧಿ ಇಲಾಖೆಯಿಂದ, BDAಯಿಂದ ತರಿಸ್ಕೊಂಡು ಕುಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು. ಆ ಸರ್ಕಾರದ ವರದಿಯಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟ್ರ್ ಮಗ ಪುಟ್ಟಸ್ವಾಮಿ ಎಕ್ಸಿಕ್ಯೂಟ್ರ್ ಅಷ್ಟೇ, ಪುಟ್ಟಸ್ವಾಮಿ ಮಗ ಮಹೇಂದ್ರಂಗಾಗಲಿ ಯಾರಿಗೇ ಆಗಲಿ ರಂಗಮ್ಮ ಕೃಷ್ಣಪ್ಪ ಅವರ ಏನು 44 ಎಕರೆ ಇತ್ತು ಅದು ಹಕ್ಕು ಬರೋದಿಲ್ಲ, ಖಾತೆ ಬದಲಾವಣೆ ಮಾಡಿಸ್ಕೊಂಡಿರೋದು ಮಹೇಂದ್ರ ಅವರು ತಪ್ಪು, ಮಾಡಿಕೊಟ್ಟಿರೋ ಸರ್ಕಾರ ಅಧಿಕಾರಿಗಳೂ ತಪ್ಪು, ಅವ್ರ ಮೇಲೆ ಸೂಕ್ತ ಕ್ರಮ ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ BDA ಮೇಲೇನೂ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಆದೇಶವನ್ನು ಕಂದಾಯ ಇಲಾಖೆಗೆ ಕಳಿಸ್ತಾರೆ ಸದನ ಸಮಿತಿಯಿಂದ ಕಂದಾಯ ಇಲಾಖೆಗೆ ಕಳಿಸಿದಂಥ ಆದೇಶ ಅಧೀನ ಕಾರ್ಯದರ್ಶಿ ಅಂತ ಈಶ್ವರ್ ನಾಯಕ್ ಅವರು ಡೆಪ್ಟಿ ಕಮಿಷನರ್ ಆಗಿದ್ದಂಥ ರಾಮಾಂಜನೇಯ ಅವ್ರಿಗೆ ಕಳಿಸ್ತಾರೆ. DC ಅವರು ಒಂದು ಆದೇಶ ಕಳಿಸ್ತಾರೆ, ಏನು ರಂಗಮ್ಮ ಕೃಷ್ಣಪ್ಪ ಅವರ ಹೆಸರಲ್ಲಿದ್ದಂಥ 44 ಎಕರೆ ಜಾಗ ಮಹೇಂದ್ರ ಅವರ ಹೆಸರು ಖಾತೆ ಆಗಿತ್ತು, ಆ ಖಾತೆ ಆಗಿರೋ ತಪ್ಪು, ಸದನ ಸಮಿತಿಯ ಆದೇಶದ ಮೇಲೆಗೆ ಸರ್ಕಾರದ ಆದೇಶದ ಮೇಲೆಗೆ ಇದನ್ನು 3 ದಿನದ ಒಳಗಾಗಿ ಮತ್ತೆ ರಂಗಮ್ಮ ಕೃಷ್ಣಪ್ಪ ಒಕ್ಕಲಿಗರ ಸಂಘ ಟ್ರಸ್ಟ್ ಹೆಸರಿಗೆ ಬದಲಾವಣೆ ಮಾಡಬೇಕು, ಮಾಡದಿದ್ದಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಅಂತೇಳಿ ಒಂದು ಆದೇಶವನ್ನು ಡೆಪ್ಟಿ ಕಮಿಷನರ್ ಅವರು ತಹಶೀಲ್ದಾರ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತಾರೆ. ಕಳಿಸಿದ ಮಾರನೇ ದಿನ 3 ದಿನ ಅಂತ ಆದೇಶ ಇದೆ, ಕಳಿಸಿದ ಮಾರನೇ ದಿನ 4 ಗಂಟೆಗೆ ಖಾತೆ ಚೇಂಜ್ ಆಗುತ್ತೆ. 4 ಗಂಟೆ 10 ನಿಮಿಷಕ್ಕೆ ಎ ಮಂಜು, ನಾನು ಮತ್ತು ನಮ್ಮ ಒಕ್ಕಲಿಗರ ಸಂಘದಲ್ಲಿ ಈ ಕೇಸುಗಳನ್ನೆಲ್ಲ ನೋಡ್ತಾ ಇದ್ದಂಥ ಮಾಯಣ್ಣ, ನಾವು 3 ಅದನ್ನು ಖಾತೆಯನ್ನು ನಾವು ಪಡೆದಿರ್ತೇವೆ. ಕುಲಬಾಂಧವರೇ, ಖಾತೆ ನಮ್ಮ ಹೆಸರಿಗೆ ಬಂತು. 44 ಎಕರೆ ನಾವು ಒಕ್ಕಲಿಗರ ಸಂಘಕ್ಕೆ 2008ರಲ್ಲಿ ನಾವು ಗೆದ್ದೋದಾಗ ಕೆಂಚಪ್ಪಗೌಡರ ಮಾಡಿದ ಕುಲದ್ರೋಹದ ಕೆಲಸದಿಂದ ಒಕ್ಕಲಿಗರ ಸಂಘಕ್ಕೆ ಇದ್ದಿದ್ದು 6 ಎಕರೆ ಮಾತ್ರ. ನಮ್ಮಗಳ ಪ್ರಯತ್ನದಿಂದ, ಪಿಟಿಷನ್ ಕಮಿಟಿಯ ಪ್ರಯತ್ನದಿಂದ, ಪಿಟಿಷನ್ ಕಮಿಟಿಯಲ್ಲಿ ಮೊದಲು ಅಧ್ಯಕ್ಷರಾಗಿದ್ದ ಬೋಪಯ್ಯನವರು, ತದನಂತರ ಅಧ್ಯಕ್ಷರಾದಂಥ ರಂಜನ್ ಅಪ್ಪಚ್ಚವರು ಮತ್ತು ಆ ಕಮಿಟಿಲಿದ್ದಂಥ ಎ ಮಂಜು, MLA ಶ್ರೀನಿವಾಸ್, ಮಂಡ್ಯ ಶ್ರೀನಿವಾಸ್ ಅವರು, MLA ಪುಟ್ಟರಾಜು ಅವರು, PM ಅಶೋಕು, ಬೇಳೂರು ಗೋಪಾಲಕೃಷ್ಣ, ಐಹೊಳೆ ಅವರು, ಕಂಪ್ಲೀಟ್ ಏನು ಸದನ ಸಮಿತಿಯ ಎಲ್ಲ ಸದಸ್ಯರುಗಳ
ಪ್ರಯತ್ನದಿಂದಾಗಿ ನಮಗೆ ಆ ಜಾಗ ಬಂತು. ಅವ್ರಿಗೂ ಸಹ 10-15 ಕೋಟಿ ಆಮಿಷಗಳು ನುಡ್ಡಿದ್ರು, ಯಾರೂ ಅದಕ್ಕೆ ತಲೆಬಾಗಲಿಲ್ಲ. ಒಕ್ಕಲಿಗರ ಸಂಘದ ಆಸ್ತಿ ಅಂತೇಳಿ ಸಂಪೂರ್ಣ ಶ್ರದ್ಧೆ ವಹಿಸಿ ನಮ್ಗೆ ಅದನ್ನ ಮಾಡಿಕೊಟ್ರು. 3 ತಿಂಗಳ ಕಾಲ ಮಾನ್ಯ ಕೆಂಚಪ್ಪಗೌಡರು ಖಾತೆ ಬದಲಾವಣೆ ಮಾಡ್ಕೊಂಡ್ಲೂ ಇಲ್ಲ, ಪೊಸಿಷನ್ ತೊಗೊಳಕ್ಕೆ ಹೋಗ್ಲೂ ಇಲ್ಲ. ಒಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರೊಫೆಸರ್ ನಾಗರಾಜ್ ಅವರು, ನಾವು ಕೆಲವು ನಿರ್ದೇಶಕರು ಗಲಾಟೆ ಮಾಡಿ ಹೇಳಿದ್ರಿ. ಅದೇ ಟೈಮ್ಗೆ ಜನರಲ್ ಬಾಡಿ ಬರ್ತಾಯಿತ್ತು. ಆ ಜನರಲ್ ಬಾಡಿನ ನಮ್ಮ 44 ಎಕರೆಯಲ್ಲಿ ನಾವು ಮಾಡೋಣ, ಅಲ್ಲಿ ಬುಲ್ಡೋಜರ್ಸಿ ಲೆವೆಲ್ ಮಾಡಿ, ಅದು ಸ್ವಲ್ಪ ತಗ್ಗು ಪ್ರದೇಶ, ಅದನ್ನ ಲೆವೆಲ್ ಮಾಡಿ ಅಲ್ಲಿ ನಾವು ಸಜ್ಜೆಪಾಳ್ಯದಲ್ಲೇ ನಾವು ಜನರಲ್ ಬಾಡಿ ಮಾಡಿದ್ರೆ ಅದು ನಮ್ಮದು ಅಂತ ಇಡೀ ಜನಾಂಗ ಗೊತ್ತಾಗುತ್ತೆ, ಪೊಸಿಷನ್ ಸಿಗ್ದಂಗೆ ಆಗುತ್ತೆ ಅಂತ ಸಾರಿ ಎಷ್ಟೇ ಗಲಾಟೆ ಮಾಡಿ ಮನವಿ ಮಾಡಿ ಏನೇ ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಂಡ್ಲ ಮೌನ ಧರಿಸಿದ್ರು. ಸಜ್ಜೆಪಾಳ್ಯ ವಿಷಯದಲ್ಲಿ 4ನೇ ತಿಂಗಳು ಇದೇ ಮಹೇಂದ್ರ ಮತ್ತು GPA ಡೆವಲಪರ್ಗಳೆಲ್ಲ ಸೇರಿಕೊಂಡು ಹೈಕೋರ್ಟ್ಗೆ ಮತ್ತೆ ಅವರು ಸ್ಟೇಟಸ್ಕೋ ತಗೊಂಡ್ರು ಹೈಕೋರ್ಟ್ನಲ್ಲಿ. ತದನಂತರ ಉಳ್ವಾಡಿ ರಮೇಶ್ ಅವರ ಬೆಂಚ್ಗೆ ಬಂತು. ನ್ಯಾಯಾಧೀಶರಾದಂಥ ರಮೇಶ್ರವರು ಇದನ್ನೆಲ್ಲ ಪರಿಶೀಲಿಸಿ, ಇಲ್ಲ ಸದನ ಸಮಿತಿ ಮತ್ತು ಸರ್ಕಾರ ಮಾಡಿರೋದು ಸರಿ, ಇದೇನಿದ್ರು ರಂಗಮ್ಮನವರ ವಿಲ್ ಪ್ರಕಾರ ಒಕ್ಕಲಿಗರ ಸಂಘಕ್ಕೆ ಬರಬೇಕೆ ಹೊರತು ಎಕ್ಸಿಕ್ಯೂಟಿವ್ ಪುಟ್ಟಸ್ವಾಮಿ ಅವರ ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ ಅವರು ಒಂದು ತೀರ್ಪನ್ನು ನೀಡಿದ್ರು. ಮತ್ತು ತದನಂತರ ಡಬಲ್ ಬೆಂಚ್ಗೆ ಹೋದರು. ಡಬಲ್ ಬೆಂಚಲ್ಲಿ ಸೇಮ್ ಅದನ್ನೇ ಎತ್ತಿ ಹಿಡಿದು ಈ ಖಾತೆ ಬದಲಾವಣೆ ಆಗಿರೋ ಸರಿ, ಖಾತೆ ಏನಿದ್ರು ರಂಗಮ್ಮ ಕೃಷ್ಣಪ್ಪ ಒಕ್ಕಲಿಗರ ಸಂಘ ಟ್ರಸ್ಟ್ ಹೆಸರಲ್ಲೇ ಇರಲಿ, ಆದರೆ ಸದನ ಸಮಿತಿಯವರು ಖಾತೆ ಬದಲಾವಣೆ ಮಾಡುವಾಗ ಪುಟ್ಟಸ್ವಾಮಿಯವರ ಮಕ್ಕಳಾದಂಥ ಮಹೇಂದ್ರ ಅವ್ರನ್ನ ಕರೆದು ಒಂದು ಕೇಳಬೇಕಾಗಿತ್ತು. ಅವ್ರನ್ನ ಖಾತೆ ಬದಲಾವಣೆ ಮಾಡುವಾಗ ಅವ್ರಿಗೊಂದು ಅವಕಾಶ ನೀಡಬೇಕಾಗಿತ್ತು. ಅದರಿಂದ ಸಿವಿಲ್ ಕೋರ್ಟಲ್ಲಿ ನಿಮ್ಮ ಓನರ್ಶಿಪ್ಪನ್ನು ನಿಮ್ಮಲ್ಲಿ ಏನಿದೆ ದಾಖಲೆಗಳು ಕೊಟ್ಟು ನೀವಲ್ಲಿ ಆದೇಶ ಪಡಿಬೋದು, ತೀರ್ಪು ಪಡಿಬೋದು, ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ಅಂತೇಳಿ ಡಬಲ್ ಬೆಂಚಲ್ಲಿ ಒಂದು ಆದೇಶ ಕೊಟ್ಟರು. ಪುಟ್ಟಸ್ವಾಮಿ ಅವ್ರ ಮಗ ಮಹೇಂದ್ರ ಮತ್ತು ಡೆವಲಪರ್ಗಳು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಆ ಅರ್ಜಿ ಅಲ್ಲಿ ಅಡ್ಮಿಟ್ ಆಗದಿರೇ ವಜಾ ಆಗುತ್ತೆ. ಈ ರೀತಿ ಒಕ್ಕಲಿಗರ ಸಂಘಕ್ಕೆ ಸೇರಿದಂಥ 44 ಎಕರೆ, ಅಂದರೆ 2008ರಲ್ಲಿ ನಾವು ಒಕ್ಕಲಿಗರ ಸಂಘಕ್ಕೆ ಚುನಾವಣೆ ಗೆದ್ದು ಬಂದಾಗ ಒಕ್ಕಲಿಗರ ಸಂಘಕ್ಕೆ ಮಾನ್ಯ ಕೆಂಚಪ್ಪಗೌಡರ ಕುಲದ್ರೋಹದ ಕೆಲಸದಿಂದ ಒಕ್ಕಲಿಗರ ಸಂಘಕ್ಕೆ ಇದ್ದಿದ್ದು ಕೇವಲ 6 ಎಕರೆ ಮಾತ್ರ. ನಮ್ಮಗಳ ಪ್ರಯತ್ನದಿಂದ ಪಿಟಿಷನ್ ಕಮಿಟಿಯವರ ವರದಿಯಿಂದ ಇವತ್ತು ಒಕ್ಕಲಿಗರ ಸಂಘಕ್ಕೆ 44 ಎಕರೆ ಬಂದಿದೆ ನಮಗೆ, ಅಂದರೆ ಖಾತೆ ಆಗಿದೆ. ಈ ರೀತಿ ಸಜ್ಜೆಪಾಳ್ಯದ ಜಮೀನು 96 ಎಕರೆ ಏನಿತ್ತು ಅದರಲ್ಲಿ ನಾವು 44 ಎಕರೆ ಪಡೆದಿದ್ದೀರಿ. ಇನ್ನು 2% ಅಂದರೆ ಸಿವಿಲ್ ಕೋರ್ಟಲ್ಲಿ ನಮ್ಮ ಹತ್ರ ಏನು ವಿಲ್ಲಿದೆ ಅದನ್ನೆಲ್ಲ ಕರೆಕ್ಟಾಗಿ ನಾವು ಕೋರ್ಟ್ಗೆ ಹಾಜರುಪಡಿಸಿ ಒಳ್ಳೆ ವಕೀಲರನ್ನ ಇಟ್ಟರೆ ಖಂಡಿತ ಅದು ನಮ್ಗೆ ಬಂದೇ ಬರುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಇದ್ರ ಬಗ್ಗೆ ನಮ್ಮ ತಂಡದಲ್ಲಿರುವ KN ಪುಟ್ಟೇಗೌಡರು ಎಲ್ಲ ದಾಖಲೆಗಳು ನೋಡಿದ್ದಾರೆ, ನಿವೃತ್ತ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿದ್ದಾರೆ, ಹಲವಾರು ಹೆಸರಾಂತ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಪುಟ್ಟೇಗೌಡರು ನಾನು ಸೋಲ್ಲಿ ಗೆಲ್ಲಿ ಈ 44 ಎಕರೆ ಯಾವುದೇ ಕಾರಣಕ್ಕೂ ಒಕ್ಕಲಿಗರ ಸಂಘಕ್ಕೆ ಬಂದೇ ಬರುತ್ತೆ, ನಾನು ಒಂದೇ ಒಂದು ರೂಪಾಯಿನೂ ಸಂಘದಿಂದ ಫೀಸ್ ತೊಗೊಂಡಿರ ನಾನು ಹೋರಾಟ ನಡೆಸಿ ಇದನ್ನ ಸಂಘಕ್ಕೆ ಬರೋದಕ್ಕೆ ಸಂಪೂರ್ಣ ಸಹಕಾರ ನೀಡಿ ನಾನೇ ವಾದ ಮಾಡ್ತೀನಿ ಅಂತೇಳಿ KN ಪುಟ್ಟೇಗೌಡರು ಹೇಳಿದ್ದಾರೆ, ಮಾಜಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು. ಈ ರೀತಿ 96 ಎಕರೆಯಲ್ಲಿ ನಾವೇನು ಕಳೆದುಕೊಂಡಿದ್ರೆ ಅದು 44 ಎಕರೆ ಬಂದಿದೆ. ಜನಾಂಗದವರು ನೀವುಗಳು ಸಂತೋಷ ಪಡುವ ಇನ್ನೊಂದು ಸಿಹಿ ಸುದ್ದಿಯನ್ನು ಈಗಾಗಲೇ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಾವೇನು ಮೊದಲು 52 ಎಕರೆ ಕಳ್ಕೊಂಡಿದ್ರಿ, ಸುಪ್ರೀಂ ಕೋರ್ಟ್ ನೀಡಿದ ಜಡ್ಜ್ಮೆಂಟಲ್ಲಿ ಟ್ರಸ್ಟ್ ಪ್ರಾಪರ್ಟಿಗಳಿಗೆ ಗೇಣಿ ಬರೋದಿಲ್ಲ, ಟೆನೆನ್ಸಿ ಅಂತೇಳಿ ಇದು ಬಂದಿದೆ, ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಮೊದಲು ಏನು ನಾವು ಟೆನೆನ್ಸಿಲಿ ಕಳ್ಕೊಂಡಿದ್ರಿ 52 ಎಕರೆ, ಅದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಕೋರ್ಟ್ಗಳಲ್ಲಿ ವಾದ ಮಂಡಿಸಿದ್ದೆ ಆದರೆ ಆ 52 ಎಕರೆನೂ ಒಕ್ಕಲಿಗರ ಸಂಘಕ್ಕೆ ಇಂದಲ್ಲ ನಾಳೆ ಬಂದೇ ಬರುತ್ತೆ. ನೀವುಗಳು ಆಶೀರ್ವಾದ ಮಾಡಿದ್ರೆ ಬಹುಮತದಿಂದ ನಾವುಗಳು ಅಧಿಕಾರಕ್ಕೆ ಬಂದರೆ ನಮ್ಮ ಮೊದಲನೇ ಹೋರಾಟ ಒಕ್ಕಲಿಗರ ಸಂಘಕ್ಕೆ ಮತ್ತೆ 44 ಎಕರೆ ಜೊತೆಲಿ 52 ಎಕರೆನ ತೊಗೊಂಬರೋದೆ. ಈ 96 ಎಕರೆ ಮಾಗಡಿ ರೋಡು ಫ್ಲೈಓವರ್ ಹಿಂಭಾಗದಲ್ಲಿ BBMP ಲಿಮಿಟ್ಸಲ್ಲಿ ಒಕ್ಕಲಿಗರ ಸಂಘಕ್ಕೆ ಇರುವಂಥ ಜಾಗ ಇದು 96 ಎಕರೆ. ಬೆಂಗಳೂರಲ್ಲಿ ಯಾವ ವಿದ್ಯಾಸಂಸ್ಥೆಗೂ ಸಹ ಇಷ್ಟು ದೊಡ್ಡ ಪ್ರಮಾಣದ ಜಮೀನು ಆಸ್ತಿ ಇಲ್ಲ. ಈ ರೀತಿ ಒಕ್ಕಲಿಗರ ಸಂಘಕ್ಕೆ ಬರಬೇಕಾಗಿದ್ದಂಥ ಆಸ್ತಿಯನ್ನು ಹಣದ ಆಸೆಗಾಗಿ ಕುಲದ್ರೋಹಿ, ಜನಾಂಗದ್ರೋಹಿ, ಡೂಪ್ಲಿಕೇಟ್ ಸತ್ಯ ಹರಿಶ್ಚಂದ್ರ ಪೋಸ್ಟ್ ಕೊಟ್ಕೊಂಡು ಒಕ್ಕಲಿಗರ ಸಂಘದಲ್ಲಿ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಅಪಾಯಿಂಟ್ಮೆಂಟ್ ಮಾಡ್ತಾ ಇರುವಂಥ ಕೆಂಚಪ್ಪಗೌಡರು ಜನಾಂಗಕ್ಕೆ ದ್ರೋಹ ಮಾಡಿ ಕೇವಲ 10 ಕೋಟಿ ರೂಪಾಯಿ ತೊಗೊಂಡು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಕೈ ಬಿಡೋದಕ್ಕೆ ಮೂಲ ಕಾರಣ ಕೆಂಚಪ್ಪಗೌಡರು ಅಂತ ಹೇಳಿ ಈ ವೇಳೆಯಲ್ಲಿ ಹೇಳಬಯಸ್ತೇನೆ. ಈ ರೀತಿ 96 ಎಕರೆಯಲ್ಲಿ 44 ಎಕರೆ ಪಡೆದಿದ್ದೇವೆ, ಇನ್ನು ಉಳಿದದ್ದನ್ನು ನಾವು ಪಡಿತೇವೆ ಅಂತೇಳಿ ಈ ಮೂಲಕ ಸಮಸ್ತ ಜನಾಂಗಕ್ಕೆ ಹೇಳ್ತೇನೆ. ಮುಖ್ಯವಾಗಿ ಸದನ ಸಮಿತಿಯವರು ಬಹಳ ಶ್ರದ್ಧೆ ವಹಿಸಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮಂಜು
ಮತ್ತು ಸದನ ಸಮಿತಿ ಅಧ್ಯಕ್ಷರಾದಂಥ ಬೋಪಯ್ಯನವರು, ರಂಜನ್ ಅಪ್ಪಚ್ಚವರು, ಅವರ ತಂಡ ಏನಿತ್ತು, MLA ಪುಟ್ಟರಾಜ್ ಅವರು, M ಶ್ರೀನಿವಾಸ್ ಅವರು, ಕಂಪ್ಲೀಟ್ ಬೇಳೂರು ಗೋಪಾಲಕೃಷ್ಣ ಅವರು, ಅಹಿಯೋಳೆ ಅವರು, ಎಲ್ಲ ಸದನ ಸಮಿತಿಯ ಸದಸ್ಯರುಗಳು ನಮ್ಮ ಸಂಘಕ್ಕೆ ಈ ಜಾಗ ಬರೋದಕ್ಕೆ ಕಾಗದಗಳನ್ನು ಪರಿಶೀಲಿಸಿ ಸರಿಯಾಗಿ ನಡೆದುಕೊಂಡಿದ್ದರಿಂದ ನಮಗೆ 44 ಎಕರೆ ಬಂದಿದೆ ಅಂತೇಳಿ ಈ ಮೂಲಕ ಅವರುಗಳಿಗೆ ನಾನು ಸಮಸ್ತ ಜನಾಂಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕೈ ಮುಗಿಯುತ್ತೇನೆ.